ತಿರ್ಬೇಕು ಹಿಂಗೆ ಗರ 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 ತಿರುಗುತ್ತೆ. ಇದಕ್ಕೇನೋ ಸುಣ್ಣ ಬಣ್ಣ ಎಲ್ಲ ಹಾಕ್ಬಿಟ್ಟು ಚಿಲ್ಲಿ ಏನು ಮಾಡಿಕೊಡ್ತೀವಿ. ಸುಣ್ಣ ಬಣ್ಣ ಯಾಕೆ ಹೇಳ್ತೀರಿ ಅದಕ್ಕೆ? ಏನು ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆಲ್ಲ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಾಟಿ ಕೋಳಿ ಶಂಕರ್. ನಾನೊಂದು ಸುಂದರವಾದ ತೋಟಕ್ಕೆ ಬಂದಿದ್ದೀನಿ. ಈ ತೋಟಕ್ಕೆ ಏನಕ್ಕೋಸ್ಕರ ಬಂದಿದ್ದೀನಿ ಅಂದರೆ ಒಂದು ರೆಸಿಪಿ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಮೊಟ್ಟೆಲೆ ಒಂದು ರೆಸಿಪಿ ಮಾಡ್ತೀನಿ. ಸಿಂಪಲ್ ಆಗಿರೋ ಅದ್ಭುತವಾಗಿ ರುಚಿ ಇರುತ್ತೆ. ತುಂಬ ಮನೆಗಳಲ್ಲಿ ಮಕ್ಕಳುಗಳು ಮೊಟ್ಟೆ ತಿನ್ನಲ್ಲ ಅಂದು ಫೀಲಿಂಗ್ ಇರುತ್ತೆ. ಫೀಲಿಂಗ್ ಯಾಕೆ ಮಾಡ್ಕೋತೀರಾ? ನಾನು ಮಾಡೋ ರೆಸಿಪಿನ ನಾನು ಮಾಡೋ ಥರ ಮಕ್ಳಿಗೆ ಮಾಡಿಕೊಡಿ. ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ತಿಂತಾರೆ. ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ನೋಡಿ, ಒಂದು ಕ್ರೇಟ್ ಮೊಟ್ಟೆ ತೊಗೊಂಡಿದ್ದೀನಿ. ಎಷ್ಟೋ ಜನ ಬಾಯ್ಲ್ ಮಾಡ್ಕೋಬೇಕಾದ್ರೆ ಮೊಟ್ಟೆ ಒಡೆದೋಯ್ತದೆ ಅಂತ ಹೇಳ್ತಾರೆ. ಆಮೇಲೆ ಈರುಳ್ಳಿ ಸಿಪ್ಪೆ ಹಾಕಬೇಕು ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು. ನೋಡಿ, ಮೊಟ್ಟೆನ ನೋಡಬೇಕು. ಅಕಸ್ಮಾತ್ ಏನೋ ಡ್ಯಾಮೇಜ್ ಆಗಿದ್ರೆ ಮೇಲ್ಗಡೆ ತೇಲ್ ಬರ್ತದೆ ಮೊಟ್ಟೆ. ಆ ಮೊಟ್ಟೆನ ಬಾಯ್ಲ್ ಮಾಡಬಾರ್ದು. ಆ ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಹೋದರೆ ಎಲ್ಲ ಓಪನ್ ಆಗಿ ಒಡೆದೋಗುತ್ತೆ. ಸ್ವಲ್ಪ ಕ್ರಾಚಸ್ ಆದ್ರೂ ಅದನ್ನ ನಾವು ಬಾಯ್ಲ್ ಮಾಡೋಕ್ಕೆ ಇಡಬಾರ್ದು. ಸಮಯ ಉಳಿಸ್ಬೇಕಂದ್ರೆ ಬಾಯ್ಲ್ ಮಾಡೋಕ್ಕೆ ಮೊಟ್ಟೆಯಿಂದ ಒಂದು ಅರ್ಧ ಇಂಚು 3/4 ಇಂಚ್ ನೀರಿದ್ರೂ ಸಾಕು. ಜಾಸ್ತಿ ನೀರು ಮಾಡೋ ಅವಶ್ಯಕತೆ ಇರಲ್ಲ. ನಾನು ಕಮ್ಮಿನೇ ಮಡಗಿದ್ದು ನೀರು. ಇವಾಗ ನೀರು ಕಾಯೋ ತನಕ ಬೆಂಕಿ ಜಾಸ್ತಿ ಆಗ್ತಾಯಿದ್ದೀನಿ. ನೀರು ಕಾದ್ಮೇಲೆ ಬೆಂಕಿ ಕಮ್ಮಿ ಮಾಡ್ಕೋತೀನಿ. ಬೆಂಕಿ ಜಾಸ್ತಿ ಆದರೆ ಕುದ್ದಿ ಮೊಟ್ಟೆ ಓಪನ್ ಆಗಿಬಿಡ್ತದೆ. ಹಾಗಾಗಿ ನೀರು ಕಾದ್ಮೇಲೆ ಕಮ್ಮಿ ಮಡಿಕೋಬೇಕು ಬೆಂಕಿನ. ನಾನು 30 ಮೊಟ್ಟೆ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಂತೆ 1 ಟೀ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ. ಜಮ್ನೇರಳೆ ಮರ ಕೆಳಗಡೆ ಕೂತಿದ್ದೀನಿ. ಅಣ್ಣ, ಜಮ್ನೇರಳೆ ಮರ ಸ್ಟೋರಿ ಗೊತ್ತಾ ನಿಮಗೆ? ಹೇಳ್ತೀನಿ ಕೇಳಿ. ನಾವು ಚಿಕ್ಕ ಹುಡುಗರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮೂರ ಪಕ್ಕ ಒಂದು ಕರಡಿ ಹೊಡಿಯುತ್ತಾ ಇತ್ತು. ತುಂಬ ದೊಡ್ಡ ಮರ ಅದು. ನಮ್ಮ ಸ್ಕೂಲ್ ಹುಡುಗರೆಲ್ಲ ಅಲ್ಲೇ ಇರೋರು ಬೆಳಗ್ಗೆ ಸಂಜೆ. ನಾವು ಮಪ್ಲರು ಗೊತ್ತಾ ನಿಮಗೆ? ಮಪ್ಲರಲ್ಲಿ ಕಟ್ಬಿಟ್ಟು ಕೆಳಗೆ ಇಳಿಸ್ಕೊಂಡು ತಿಂತಿದ್ದು. ಅಣ್ಣ, ಎಲ್ಲಣ್ಣ ಗೌಡ್ರು ಬರ್ತೀನಿ ಅಂದರು, ಇನ್ನೂ ಬಂದೇ ಇಲ್ಲ. ಟೌನ್ಗೆ ಹೋದವ್ರು ಇನ್ನೂ ಬಂದಿಲ್ಲ. ಫೋನ್ ಮಾಡೋಣ ಬೇಗ. ಅವರಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಯ್ತಾ ಇಲ್ಲ ಇಲ್ಲಿ. ನಾನು ಮಾಡೋ ರೆಸಿಪಿಗೆ ಈರುಳ್ಳಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಕಟ್ ಮಾಡಿದ್ರೂ ಎಲ್ಲ ಎಳೆ ಬಂದ್ಬಿಡುತ್ತೆ. ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಸ್ಲೈಸ್. ಗುರುಗಳೇ ಇದ್ದೀನಿ ಬನ್ನಿ ಅಂತ ಕರೆದ್ಬಿಟ್ಟು ನೀವು ಇಲ್ಲವೇ ಅಲ್ಲ. ನಾವು ಏನು ಮಾಡಬೇಕಾಯ್ತು? ನಾವೇನು ಮಂಡಧೈರ್ಯ ಆಗಿರೋದಕ್ಕೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಏನಾನ ಅಂದ್ಕೊಳ್ಳಿ ಬಿಡಿ ಅಂದ್ಬಿಟ್ಟು. ಹಾಂ, ಯಾಕೆ ಎಲ್ಲೋಗಿದ್ರಿ? ಧೈರ್ಯ ಗಿಡ ಅಂತದ್ದು ಏನೈತೆ ಶಂಕರಣ್ಣ? ಇಲ್ಲಿ ಎಲ್ಲೋಗಿದ್ರಿ? ಏನು ಭೂತ ಕಟ್ಬಿಟ್ಟು ಹೋಗಿದ್ದೀನಿ ನಾನು. ಭೂತ? ನಿಮ್ಮನ್ನು ನೋಡ್ರಿ ಯಾವ ಭೂತ ಬರ್ತಾವೆ ಇಲ್ಲಿ? ಹಿಂಗೆ ಪೇಟೆಗೆ ಹೋಗಿದ್ದೆ, ಒಂಚೂರು ಕೆಲಸ ಇತ್ತು. ಅವ್ರು ಏನೋ ಬೇಕು ಅಂದ್ರು ತಂದು ಕೊಡೋಕೆ ಹೋಗಿದ್ದೆ. ಆದರೂ ಖುಷಿ ನನಗೆ. ಯಾಕೆಂದರೆ ಮೆಣಸಿನ್ಕಾಯಿ ಕಟ್ ಮಾಡಿಕೊಡ್ತೀರಲ್ಲ, ತಿಂತೀವಲ್ಲ. ಆಮೇಲೆ ಸುಮ್ಮನೆ ಕಟ್ಕೊಡ್ತೀವ. ಆಮೇಲೆ ಯಾಕಪ್ಪ ಸುಮ್ಮನೆ ಕಟ್ ಮಾಡಿಬಿಟ್ರು ಅಲ್ಲ, ಏನೋ ಸುಮ್ಮನೆ ತಿನ್ಬಿಟ್ರು, ತಿನ್ನಕ್ಕೆ ಬಂದವ್ರೆ ಅಂತ ಅಂದ್ಬಿಟ್ಟು ನಮ್ಗೆ ಕಷ್ಟ ಆಯ್ತು. ತಿನ್ನಕ್ಕೆ ನೀವೆಲ್ಲ ಬಂದಿರೋದು, ಮಾಡಕ್ಕೆ ಬಂದಿರೋದು ನಾವು, ತಿನ್ಸಕ್ಕೆ ಬಂದಿರೋದು. ಥ್ಯಾಂಕ್ಸ್ ಶಂಕರಣ್ಣ. ಒಂದು ಅರ್ಧ kg ಕಾರ್ನ್ಫ್ಲವರ್ ಹಾಕ್ಕೊತಿದ್ದೀನಿ. 100 ಗ್ರಾಮ್ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಚಿಲ್ಲಿ ಪುಡಿ ಹಾಕ್ತಾ ಇದ್ದೀನಿ. ಚಿಲ್ಲಿ ಪುಡಿ ಹಾಕೋ ಅವಶ್ಯಕತೆ ಇಲ್ಲ, ಖಾರಕ್ಕೋಸ್ಕರ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ, ಇದು ನಾನೇ ಹೋಟ್ಲಲ್ಲಿ ಮಾಡ್ಕೊಂಡಿರೋದು. 3/4 ಟೀ ಸ್ಪೂನ್ ಪುಡಿ ಉಪ್ಪು ಹಾಕೋತಾ ಇದ್ದೀನಿ.
ಈ ಕೋಟಿಗೆ ಮೊಟ್ಟೆ ಹಾಕಬೇಕಾಗಿತ್ತು. ನಾನು ಮೈದಾ ಹಿಟ್ಟೆ ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡಲ್ಲಿ ನೀವು ಮೊಟ್ಟೆನೂ ಹಾಕೋಬೋದು. ನೀರು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದೇ ಸಾರಿ ನೀರು ಹಾಕೋಬಾರ್ದು. ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಎಷ್ಟು ಬೇಕು ಅಷ್ಟು ಹದವಾಗಿ ನೋಡ್ಕೋಬೇಕು ಆಗುತ್ತೆ. ಗುರುಗಳೇ ಇದು ಬೆಂದದೆ ಅಂತ ಹೆಂಗೆ ಕಂಡು ಹಿಡಿಯೋದು ಗೊತ್ತಾ ನಿಮಗೆ? ಗೊತ್ತಿಲ್ಲ, ಹೇಳಿ ಶಂಕರಣ್ಣ. ಟೆನ್ಷನೇ ತಗೊಳ್ಳಂಗಿಲ್ಲ, ತೋರಿಸ್ತೀನಿ ನೋಡಿ. ಆಮೇಲೆ ಒಂದೊಂದು ಓಪನ್ ಆಗಿಬಿಟ್ರೆ ಬೆಂದದೆ ಅಂತ ಅನ್ಕೋತಾರೆ, ಹಂಗೂ ಅಂದ್ಕೊಳ್ಳಂಗಿಲ್ಲ. ನೋಡಿ ಗುರುಗಳೇ ಹೆಂಗೆ ಬೆಂದಿದೆ ಅಂತ ಚೆಕ್ ಮಾಡೋಕ್ಕೆ ಹಿಂಗೆ ನೈಸು ನೆಲದ ಮೇಲೂ ಮಡಿಕೋಬೋದು, ಗಾರೆ ನೆಲದ ಮೇಲೆ ಕಲ್ ಮೇಲಾದರೂ ಮಡಿಕೋಬೋದು. ಹಿಂಗೆ ತಿರ್ಬೇಕು, ಹಿಂಗೆ ಗರ 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 ತಿರುಗುತ್ತೆ. ಹಿಂಗೆ ತಿರುಗಿದ್ರೆ ಬೆಂದದೆ ಅಂತ ಅರ್ಥ. ಸೊ ಈಗ ಬೆಂದೈತಂಗಾದ್ರೆ ಬೆಂದದೆ. ನೀಟಾಗಿ ಬಂದಿದೆ. ಈರುಳ್ಳಿ ಸಿಪ್ಪೆನೂ ಹಾಕಿಲ್ಲ, ಏನೂ ಹಾಕಿಲ್ಲ, ನೀಟಾಗಿ ಬಂದಿದೆ. ಎಲ್ಲೂ ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ. ಅಣ್ಣ ಈ ಸಿಪ್ಪೆಲಿ ಒಳ್ಳೆ ಕ್ಯಾಲ್ಸಿಯಮ್ ಇದೆ ಕಾರಣ. ಗಿಡಗಳಿಗೆ ಹಾಕೋರೆ ಒಳ್ಳೆ ಪೌಷ್ಟಿಕಾಂಶ. ನಾಟಿ ಕೋಳಿಗೆ ಮೊಟ್ಟೆ ಸಿಪ್ಪೆಲಂತೂ ಇನ್ನೂ ಜಾಸ್ತಿ ಪೌಷ್ಟಿಕಾಂಶ ಕಾರಣ. ಅಣ್ಣ ನೇರಳೆ ಹಣ್ಣು ಬಿಟ್ರೆ ಗೌಡ್ರಿಗೆ ಹೇಳ್ಬಿಟ್ಟು ಒಂದು 5 kg ಕಿತ್ಕೊಂಡು ಹೊಟ್ಟೋಯ್ತೀನಿ ನಾನು. ಏಕೆಂದರೆ ತುಂಬ ಚೆನ್ನಾಗಿರ್ತಾರೆ ನೇರಳೆ ಹಣ್ಣು. ಒಳ್ಳೆ ಫಸಲು ಬಿಡಲಿ. ಇವಾಗ ನಾನು 30 ಮೊಟ್ಟೆನೂ ಸಿಪ್ಪೆ ತೊಗೊಂಡಿದ್ದೀನಿ. ಈಗ ನಾನು ಯಾವ ರೀತಿ ಕಟ್ ಮಾಡ್ಕೋತೀನಿ ಅಂದರೆ, ಒಂದು ಮೊಟ್ಟೆನ 4 ಭಾಗ ಮಾಡ್ಕೋತೀನಿ. ಈ ರೀತಿ 4 ಭಾಗ ಮಾಡೋದ್ರಿಂದ ಕೋಟಿಂಗ್ ಹಾಕಿ ಎಣ್ಣೆಗೆ ಬಿಡೋಕ್ಕೂ ಈಸಿ ಆಗುತ್ತೆ. ದಯವಿಟ್ಟು ನೀವು ಮನೆಗಳಲ್ಲಿ ಮಾಡ್ಕೊಳ್ಳಿ, ತಿನ್ನಿ. ಯಾವ ರೀತಿ ಇರೋ ಟೇಸ್ಟು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಎಣ್ಣೆ ಕಾದಿದೆ. ಈಗ ಕೋಟಿಂಗ್ಗೆ ಮೊಟ್ಟೆ ಹಾಕ್ಕೊಂಡು ಬಿಟ್ಕೋತಾ ಇದ್ದೀನಿ. ಒಂದೇ ಸರಿ ಲಾಟ್ ಮಾಡ್ಕೋಬಾರ್ದು, ಹಿಂಗೆ ಸಪ್ರೇಟ್ ಸಪ್ರೇಟ್ ಹಾಕೋಬೇಕು, ಇಲ್ಲ ಭಂಡಾರ ಎಲ್ಲ ಮಿಕ್ಸ್ ಆಗೋಗುತ್ತೆ. ರೋಸ್ಟ್ ಆಗಿದೆ, ಕಡಕ್ ಕಡಕ್ ಸೌಂಡ್ ಬರ್ತಾ ಇದೆ. ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಮೊಸರು ಮೆಣಸಿಗೆ ಹಾಕೋತಾ ಇದ್ದೀನಿ. ಮೆಣಸಿಕಾಯಿ ರೋಸ್ಟ್ ಆಗಿದೆ. ಈಗ 1/4 kg ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ರೋಸ್ಟ್ ಆಗಿದೆ. 2 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಿರ್ತೀವಿ, ಶುಂಠಿ ಕಮ್ಮಿ ಹಾಕೊಂಡಿರ್ತೀವಿ. ಈಗ 3/4 kg ಸ್ಲೈಸ್ ಕಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಇನ್ನೂರೈವತ್ತು ಗ್ರಾಮು ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ಈಗ 2 ಟೀ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಮೂರು ಟೀ ಸ್ಪೂನು ಸೋಯಾಬೀನ್ ಸಾಸ್ ಹಾಕೋತಾ ಇದ್ದೀನಿ. ಒಂದು ಅರ್ಧ ಲೀಟ್ರು ನೀರು ಹಾಕೋತಾ ಇದ್ದೀನಿ. ಸ್ನೇಹಿತರೆ, ಆಲ್ರೆಡಿ ಬಾಯ್ಲಾಗಿದೆ. ಏನಪ್ಪ ರೆಸಿಪಿ ಇದೆ ಅಂತ ನಿಮ್ಗೆ ಕುತೂಹಲ ಆಗಿರ್ಬೋದು. ಗ್ರೇವಿ ರೆಡಿಯಾಗಿದೆ, ಚಿಲ್ಲಿ ಗ್ರೇವಿ. ಎಗ್ಗನ್ನ ನಾನು ಕರ್ಕೊಂಡಿದ್ದೀನಿ. ಈಗ ಗ್ರೇವಿ ಜೊತೆಯಲ್ಲಿ ಹಾಕೋತೀನಿ. ಇದು ಎಗ್ ಚಿಲ್ಲಿ ಅಂತ ಕರೀತಾರೆ. ಟೇಸ್ಟ್ ಹೇಗಿರುತ್ತೆ ಅಂತ ಆಮೇಲೆ ತಿಳಿಸ್ಕೊಡ್ತೀವಿ. ಮನೆಗಳಲ್ಲಿ ಮಾಡಿಕೊಂಡ್ರೆ ಕೋಟಿಂಗ್ಗೆ ಮೊಟ್ಟೆ ಹಾಕ್ಕೊಳ್ಳಿ. ಏಕೆಂದರೆ ಸ್ವಲ್ಪ ತೆಳಗಾಗ್ಬಿಟ್ರು ಕೋಟಿಂಗ್ ಹಿಡಿಯಲ್ಲ. ಹಾಗಾಗಿ ಮೊಟ್ಟೆ ಹಾಕ್ಕೊಂಡ್ರೆ ಒಳ್ಳೆಯದು. ಎಗ್ ಚಿಲ್ಲಿ ರೆಡಿಯಾಗಿದೆ. ಈಗ ಲಾಸ್ಟ್ ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಎಗ್ ಚಿಲ್ಲಿ ಸೂಪರಾಗಿ ರೆಡಿಯಾಗಿದೆ ಸ್ನೇಹಿತರೆ.
ಈಗ ಅಕ್ಕಪಕ್ಕ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರನ್ನೂ ಕರೆದಿ ಅವ್ರ ಜೊತೆಲಿ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ. ಪಾಪ ಕೆಲಸ ಬಿಟ್ಟು ನನ್ನ ಮಾತು ಬೆಲೆ ಕೊಟ್ಟು ಬಂದಿದ್ದಾರೆ. ಅಣ್ಣ ತಗೊಳ್ಳಿ ಅಣ್ಣ, ಬಿಸಿ ಇದೆ. ಮಂಜು ತಗೊಳ್ಳಿ, ಬಿಸಿ ಇದೆ. ಅಣ್ಣ ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಯಾವ ಊರಣ್ಣ ನಿಮ್ಮದು? ಮುದುವಾಡಿ. ನಿಮ್ಮೂರು ಸಂತೆ ಜಾಸ್ತಿ ನಡೀಬೋದು. ಅಮ್ಮ ಹೇಗಿದೆ ರುಚಿ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದೇನಂತ ಕರೀತಾರೆ ಅಂದರೆ ಎಗ್ ಚಿಲ್ಲಿ ಅಂತ ಕರೀತಾರೆ. ಅಣ್ಣ ಹೇಗಿದೆ ರುಚಿ? ಚೆನ್ನಾಗಿದೆ. ಯಜಮಾನ್ರೆ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅವ್ರ ಅಭಿಪ್ರಾಯ ತಿಳ್ಕೊಂಡಿದ್ದೀನಿ, ತುಂಬ ಎಂಜಾಯ್ ಮಾಡ್ತಿದ್ದಾರೆ, ನಾನು ತಿಂತಾಯಿದ್ದೀನಿ. ಈ ರೀತಿ ಈರುಳ್ಳಿ ಕರುಮ್ ಅಂತ ಇದೆ, ಸೂಪರಾಗಿದೆ. ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಒಳ್ಳೆ ವಂಡರ್ಫುಲ್ ಆಗಿದೆ. ಹೇಗಿದೆ ಬಾಸ್? ಇದಾ? ನನಗಂತೂ ಈ ತೋಟಕ್ಕೆ ಬಂದು ತುಂಬ ಖುಷಿ ಆಯಿತು. ಇದು ಮೊದಲನೇ ಸಾರಿ ಬಂದಿರೋದು, ತುಂಬ ನೇಚರ್ ಆಗಿದೆ. ಈ ತೋಟದಲ್ಲಿ ಬರೀ ಮೊಟ್ಟೆ ಬೇಸ್ಕೊಂಡು ತಿಂತಿದ್ದಾನು. ಹಾಂ, ಇದಕ್ಕೇನೋ ಸುಣ್ಣ ಬಣ್ಣ ಎಲ್ಲ ಹಾಕ್ಬಿಟ್ಟು ಚಿಲ್ಲಿ ಏನು ಮಾಡಿಕೊಡ್ತೀವಿ. ಸುಣ್ಣ ಬಣ್ಣ ಯಾಕೆ ಹೇಳ್ತೀರಿ ಅದಕ್ಕೆ? ಏನೇನು ಹಾಕಿದ್ರೆ ಗೊತ್ತಿಲ್ಲ ನಿಮಗೆ. ಹಾಂ, ಏನು ಮೊದಲು ನೋಡಲಿಲ್ವಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಏನೇನು ಹಾಕಿದ್ರಿ ಅಂತ ತಿಳ್ಕೊ ತಿನ್ಬಿಡಿ. ಓಕೆ. ಈ ನೇರಳೆ ಮರದ ಕೆಳಗಡೆ ತಿಂತೀರೇನೋ ಒಂಥರ ಖುಷಿ ಇದೆ, ಮತ್ತು ಅಷ್ಟೇ ರುಚಿಯಾಗಿದೆ ಸ್ನೇಹಿತರೆ. ನಮ್ಮ ಚಾನಲ್ಗೆ ನಿಮ್ಮ ಸಹಕಾರ ಎಂದೆಂದೂ ಹೀಗಿರಲಿ ಅಂತ ಕೇಳ್ತಾ ಇದ್ದೀನಿ. ತುಂಬ ಸಪೋರ್ಟ್ ಮಾಡ್ತಾಯಿರ, ನಿಮಗೆಲ್ಲ ಧನ್ಯವಾದ. ನಮ್ಮ ಹೋಟ್ಲ್ ಅಡ್ರೆಸ್ ಏನೋ ನಿಮ್ಗೆ ಕನ್ಫ್ಯೂಸ್ ಆದರೆ ಗೂಗಲಲ್ಲಿ ಶಂಕರ್ ನಾಟಿ ಕೋಳಿ ಡಾಬಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ವೀಡಿಯೋಗಳನ್ನ ಪ್ರತಿಯೊಬ್ಬರು ಇವತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ.